ಪೂರ್ಣಾನಂದ್ ಅವರು ಬಂದಿಲ್ವಾ? ನೀವು ಇಲ್ಲಿ? ನಾನ್ ಮಾಡ್ತಿರೋ ಕೆಟ್ಟ ಕೆಲಸಕ್ಕೆ ಕಾರ್ ಒಳಗಡೆ ಕೂತ್ಕೊಳ್ಳಕ್ಕಾಗತ್ತೇನಯ್ಯ? ನಮ್ಮಂತ ಮೇಧಾವಿಗಳ ಜೀವ ಯಾವತ್ತೂ ಅಪಾಯದಲ್ಲಿರುತ್ತೆ. ನೆತ್ತಿ ಮೇಲೆ ಕತ್ತಿ ಮೊನೆ ನೇತಾಡ್ತಾ ಇರುತ್ತೆ. ನಮ್ಮ ಜೀವವನ್ನು ಭದ್ರವಾಗಿ ಉಳಿಸ್ಕೊಳ್ಳೋದಕ್ಕೇನೆ ಈ ಏರ್ಪಾಡು. ಒಂದು ವೇಳೆ ನಮಗೆ ಯಾರಾದ್ರೂ ಕೆಟ್ಟದನ್ನ ಮಾಡಬೇಕು ಅಂತ ಬಯಸಿಲ್ಲಿಗೆ ಬಂದ್ರೆ ಕಾರ್ನ ಒಳಗಡೆ ಸೀಟ್ ಖಾಲಿ ಇರುತ್ತೆ. ಅವ್ರು ಅಲ್ಲಿ ಕೂತ್ಕೋತಾರೆ, ನಾನು ಇಲ್ಲಿ ಕೂತ್ಕೋತೀನಿ. ಹೇಗಿದೆ? ಅದ್ಭುತವಾಗಿದೆ ಸರ್. ಈ ತರ ಜೀವ ಉಳಿಸ್ಕೊಳ್ಳೋ ಉಪಾಯಗಳನ್ನ ಬೇಕಾದಷ್ಟು ಪುಸ್ತಕದಲ್ಲಿ ನಾನು ಬರೆದಿಟ್ಬಿಟ್ಟಿದ್ದೀನಿ. ಜೀವ ಪರ್ವ ಪ್ರಾಣಕಾಂಡ ಅಂದ್ರೆ ಫಾರ್ಮುಲಾ ನಂಬರ್ 111 111. ಆಮೇಲೆ ನಮ್ಮ ಅಣ್ಣ ಮಂತ್ರಿ ಏನ್ ಮಾಡ್ತಾ ಇದಾರೆ? ನಮಸ್ಕಾರ ಸರ್. ಓ ನಮಸ್ಕಾರ ಶ್ಯಾಮಣ್ಣವ್ರೆ. ಏನ್ ನಿಮ್ ಮುಖ ನೋಡಿದ ತಕ್ಷಣ ಒಂಥರ ಖಾಲಿ ಚೆಕ್ ನೋಡ್ದಾಗೈತಲ್ಲ, ಏನ್ ಸಮಾಚಾರ? ಸ್ವಲ್ಪ ಸಚಿವರ ಹತ್ರ ಮಾತಾಡ್ಬೇಕಾಗಿತ್ತು. ಪರವಾಗಿಲ್ಲ ಹೇಳಿ. ಅಂತ ದೊಡ್ಡ ವಿಷಯ ಏನಿಲ್ಲ ಸರ್. ನನ್ ಮಗಳಿಗೆ ಮೆಡಿಕಲ್ ಸೀಟ್ ಬೇಕಾಗಿತ್ತು. ಅಣ್ಣ, ತಾವು ದೊಡ್ಡ ಪದವಿಲಿ ಇರುವಾಗ 16 ಜನಕ್ಕೆ ಉಪಕಾರನ ಮಾಡ್ಲೇಬೇಕು. ಆ ತಾಯಿ ಭುವನೇಶ್ವರಿ ನಿಮಗೆ ಮಂತ್ರಿ ಪದವಿ ಕೊಟ್ಟಿರೋದು ಯಾತಕ್ಕೆ? ಇಂಥವ್ರ ಸೇವೆಗಾಗಿ. ಪಾಪ ತುಂಬಾ ನೊಂದ್ಬಿಟ್ಟಿದ್ದಾನೆ. ನಿಮ್ಮನ್ನೇ ನಂಬ್ಕೊಂಡು ಕೂಡ ಬಂದ್ಬಿಟ್ಟಿದ್ದಾನೆ. ಅದು ಯಾತಕ್ಕೆ? ಒಂದ್ ಮೆಡಿಕಲ್ ಸೀಟ್ಗೆ, ಅದು ಹೆಣ್ಣು ಮಗುಗೆ. ದಯೆ ತೋರಿಸಿ ದಯಾನಂದ ಅನ್ನೋ ಹೆಸರನ್ನ ತಾವು ಸಾರ್ಥಕ ಪಡಿಸ್ಕೊಳ್ಳಿ. ಕೃಷ್ಣ ಕೃಷ್ಣ. 2 ಕೃಷ್ಣ ಸಾಕ? ಆಶೀರ್ವಾದ ಸಿಕ್ತು. 2 ಲಕ್ಷ ರೂಪಾಯಿ ಮೆಡಿಕಲ್ ಸೀಟ್. 2 ಲಕ್ಷ? ಯಾಕಂಗ್ ಬಾಯ್ ಬಿಡ್ತೀರಾ? ಬಾಯಿ ಮುಚ್ಕೊಳ್ಳಿ. ಸೊಳ್ಳೆನ ಒಳಗಡೆ ಹೋಗ್ಬಿಟ್ಟಾತು. ಶ್ಯಾಮಣ್ಣವ್ರೆ, ಈ ಹಣ ಸ್ವಂತಕ್ಕಲ್ಲ, ಇದು ಪ್ರವಾಹ ಪರಿಹಾರ ನಿಧಿಗೋಸ್ಕರ. ಪ್ರವಾಹ? ಈ ಊರಿನಲ್ಲಿ ಒಂದೊಂದು ಹನಿ ಕುಡಿಯೋ ನೀರಿಗೂ ಬಾಯ್ ಬಿಡ್ತಾ ಇದ್ದೀವಿ. ಅಂತ ಅದ್ರಲ್ಲಿ ಪ್ರವಾಹ ಎಲ್ಲಿಂದ ಬಂತು? ಈ ವರ್ಷ ಇಲ್ಲ, ಮುಂದಿನ ವರ್ಷ ಬರದೇ ಇರುತ್ತೆ. ಮುಂಜಾಗ್ರತಾ ಕ್ರಮ ನೋಡಿ, ಇದು ದೇಶ ಸೇವೆಗೋಸ್ಕರ. ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ, ಕ್ಷಮಿಸಿ. ತಗೊಳ್ಳಿ, 2 ಲಕ್ಷ ಇದೆ. ನನ್ ಪೆಟ್ಟಿಗೆ ಯಾಕೆ? ರೈಲ್ವೆ ಬೋಗಿಲ್ ಓದಿಲ್ವಾ ನೀವು? ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂದ್ರೆ ಕಡಿಮೆ ವಸ್ತು ಪ್ರಯಾಣಕ್ಕೆ ಸುಖಕರ ಅಥವಾ ಹಿತಕರ. ಗೊತ್ತಾಯ್ತಾ? ಹೋಗಿ. ಆಯ್ತು, ಬರ್ತೀನಿ ಸರ್. ಏನ್ ನಿಮ್ ಸಮಾಚಾರ? ಏನೂ ಇಲ್ಲ. ನಮ್ಮ ಘನ ಸರ್ಕಾರದವರು ಕಟ್ಟಿಸ್ಬೇಕಂತಿರೋ 3 ಸೇತುವೆಗಳ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದಾರೆ. ಆ ಕಾಂಟ್ರಾಕ್ಟ್ ಅನ್ನ ನನಗೆ ಕೊಡಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ಈ ಕಟ್ಟಡ ನಿರ್ಮಾಣ, ಈ ಕಾಮಗಾರಿ ಕೆಲಸ ಎಲ್ಲ ನಮ್ಮ ಅಣ್ಣನ ಸುಬರ್ದಿ ಬರುವುದಿಲ್ಲ. ಇದಕ್ಕೆ ವಿನಾಕಾರಣ ಬೇರೆಯವ್ರ ಕೈ ಆಡಿಸಿದ್ರೆ ನ್ಯೂಸೆನ್ಸ್ ಆಗುತ್ತೆ. ತಾವೇ ಹೀಗಂದ್ಬಿಟ್ರೆ ನಾವಿನ್ ಯಾರ ಹತ್ರ ಹೋಗ್ಲಿ ಸ್ವಾಮಿ? ಅಣ್ಣ, ಕೃಷ್ಣ ಕೃಷ್ಣ ಹರೇ ಕೃಷ್ಣ. 3 ಕೃಷ್ಣ? ನಾನು ಕುಚಾರ ಆಗ್ಬಿಡ್ತೇನೆ ಅಷ್ಟೇ. ಹೋದ್ ಸರಿ ಇದೇ ಕೆಲಸಕ್ಕೆ 1.5 ತಗೊಂಡಿದ್ರಲ್ಲ ಸರ್? ಇನ್ನು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ನಮ್ಮ ಅಣ್ಣ 5 ಲಕ್ಷ ಕೇಳ್ಬಿಡ್ತಾನೆ. ಏನ್ ಹುಡುಗಾಟನೇನ್ರಿ ಕೆಲಸಕ್ಕೆ? ಕುರ್ಚಿನ ಅಲ್ಲಾಡಿಸ್ಬೇಕು, ತಲೆಗಳನ್ನ ಅದ್ರ ಬದಲು ಮಾಡ್ಬೇಕು, ಪೇಪರ್ನ ಹಾರಾಡೋಗ್ ಮಾಡ್ಬೇಕು. ಏನೋ ನಮ್ಮ ಹಳೆ ಗಿರಾಕಿ ಅಂತ ನಾನೇ ಸ್ವತಃ 20% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಅದು ನಮ್ಮ ಅಣ್ಣಂಗೆ ಗೊತ್ತಿಲ್ಲದೆ ಇರೋ ಹಾಗೆ. ಆಗ್ಲಿ ಸರ್, ಕೊಡ್ತೀನಿ ಸರ್. ಹಲೋ ಹಲೋ. ಯಾರೋ ಹಿಂಗ್ ನುಗ್ತಿದೀಯಾ? ಭಾರತದ ಸತ್ಪ್ರಜೆ ಶ್ರೀಸಾಮಾನ್ಯ. ಸತ್ಪ್ರಜೆ ಶ್ರೀಸಾಮಾನ್ಯ ನಮ್ಮಿಂದ ಏನಾಗ್ಬೇಕಾಗಿತ್ತು ಹೇಳಿ? 5 ರೂಪೀಸ್ ಪ್ಲೀಸ್. ಹೊಸ ಸುದ್ದಿ ಹೇಳ್ತೀನಿ. 5 ರೂಪೀಸ್ ಕೊಡೋಣ. ಏನ್ ಹೊಸ ಸುದ್ದಿ ಬೊಗಳೋ? 2 ವರ್ಷದ ಹಿಂದೆ 4 ಕಣೋ. 2 ತಿಂಗಳ ಹಿಂದೆ ಅಮೆರಿಕದಿಂದ ಆಸ್ಪತ್ರೆಗೆ ಬೆಲೆ ಬಾಳೋ ಸಲಕರಣೆಗಳನ್ನ ತರಿಸಿದ್ದು ನೀವೇ ತಾನೇ? ಊರವ್ರಿಗೆಲ್ಲ ಗೊತ್ತಿದೆ, ನೀನ್ ಅದನ್ನೇನು ಹೇಳೋದು? ಅದು ನಮಗೂ ಗೊತ್ತಿದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಅದನ್ನೆಲ್ಲ ಕೊಡದೆ ಪ್ರೈವೇಟ್ ಆಸ್ಪತ್ರೆಗೆ ಅದನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಂಡಿರೋದು ಗುಟ್ಟದ ವಿಷಯ ತಾನೇ? ಯಾರು ನಿಂಗೆ ಹೇಳೋದು? ಅದಕ್ಕೆಲ್ಲ ಸಂಬಂಧಪಟ್ಟ ಫೋಟೋಗಳು, ಪತ್ರಗಳು ಎಲ್ಲ ಪತ್ರಿಕೋದ್ಯಮಿ ಕೈಲಿದೆ. ಇಷ್ಟರಲ್ಲಿ ಅದನ್ನೆಲ್ಲ ಪಬ್ಲಿಷ್ ಮಾಡ್ತಾನೆ, ಗೊತ್ತಾ? ಯಾರವನು? ಬರೀ ಕೈ ಮೊಳ ಹಾಕ್ತಿದೆಯಲ್ಲ. ನನ್ನ ಫೀಸ್ 5 ರೂಪೀಸ್. ಗಿವ್ ಮೀ. 10 ರೂಪೀಸ್ ಅಲ್ಲ, ಓನ್ಲಿ 5 ರೂಪೀಸ್. ಚಿಲ್ಲರೇನೇ ಇಟ್ಕೋ. ಕೀಪ್ ದ ಚೇಂಜ್. ಅವನ ಹೆಸರೇನು? ಅವನ ಹೆಸರು ಜಸ್ಟಿಸ್ ಜಗನ್ನಾಥ್ ಅಂತ. ಅಲ್ಲ, ಜರ್ನಲಿಸ್ಟ್ ಜಗನ್ನಾಥ್ ಅಂತ.
ಎಷ್ಟನೇ ರ್ಯಾಂಕು? ನಿನ್ ಮಗಳಲ್ವಾ? ಪೇಪರ್ ನಲ್ಲಿ ಹೊಸ ಸುದ್ದಿ ಕೊಡೋದ್ರಲ್ಲಿ ನೀನ್ ಫಸ್ಟ್, ಕ್ಲಾಸ್ ನಲ್ಲಿ ನಂಬರ್ ತಗೊಳೋದ್ರಲ್ಲಿ ನಾನ್ ಫಸ್ಟ್. ವೆರಿ ಗುಡ್. ಮಾತಿನ ಮಲ್ಲಿ. ಡ್ಯಾಡಿ, ಒಂದ್ ಪ್ರಶ್ನೆ. ಶುರು ಕೇಳಮ್ಮ. ಒಂದ್ ಗಡಿಯಾರ 12 ಸಾರಿ ಟನ್ ಟನ್ ಅಂತ ಸದ್ದು ಮಾಡಿದ್ರೆ ಏನಂತೀವಿ? 12 ಗಂಟೆ ಅಂತೀವಿ. ಅದೇ ಗಡಿಯಾರ 13 ಸಲ ಟನ್ ಟನ್ ಅಂದ್ರೆ 13 ಗಂಟೆ. 13 ಗಂಟೆ ಇಲ್ವಲ್ಲಮ್ಮ, ಅದಕ್ಕೆ ಕೇಳ್ತಾ ಇರೋದು. 13 ಸಲ ಗಂಟೆ ಹೊಡೆದ್ರೆ ಏನರ್ಥ ಅಂತ. ನನಗ್ ಗೊತ್ತಿಲ್ಲ ಅಂತ, ನಾನ್ ಸೋತೆ ಅಂತ. ಈ ಪ್ರಶ್ನೆಗೆ ಉತ್ತರ ನೀನೇ ಹೇಳ್ಬೇಕು ಅಂತ. ಗಡಿಯಾರ ಕಿತ್ತಿದೆ, ರಿಪೇರಿ ಮಾಡಿಸ್ಬೇಕು ಅಂತ. ಇಷ್ಟೇನ ವಿಷಯ? ನನಗ್ ಮುಂಚೆನೆ ಗೊತ್ತಿತ್ತು. ಮರ್ತು ಬಿಟ್ರು. ಮಂತ್ರಿ ದಯಾನಂದರ ರಾಜೀನಾಮೆ, 2 ಕೋಟಿ ಸರ್ಕಾರದ ಹಣದ ದುರುಪಯೋಗದ ಆಪಾದನೆ, ವರದಿಗಾರ ಜಗನ್ನಾಥ್. ಹೀಗೆಲ್ಲ ಯಾತಕಣ ಬರೀತೀರಾ? ಏನ್ರಿ, ಯಾರೆಲ್ಲಾದ್ರೂ ಹಾಳಾಗ್ ಹೋಗ್ಲಿ, ನಮ್ಗೇನು? ಹಾಗಂತ ನೀವು ಸುಮ್ನೆ ಇರ್ಬೋದು, ನಾನ್ ಪೇಪರ್ನನ್ನು ಸುಮ್ನೆ ಇರಕ್ಕಾಗತ್ತಾ? ಹೀಗೆಲ್ಲ ಬರ್ದು ಜನಗಳನ್ನಂತೂ ನೀವು ಎದುರು ಹಾಕೋತಾ ಇದ್ದೀರಾ. ನಾಳೆ ದಿವಸ ಅವರು ನಿಮ್ಗೇನಾದ್ರೂ ತೊಂದರೆ ಮಾಡಿದ್ರೆ? ಜಾನಕಿ, ಮನುಷ್ಯನಿಗೆ ಎಲ್ಲದಕ್ಕಿಂತ ದೊಡ್ಡ ಶತ್ರು ಭಯ. ಹೆದರ್ಕೊಂಡ್ ಬಾಳೋನು ಜೀವನದಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ನಾನ್ ಧೈರ್ಯವಾಗಿ ಬರ್ದಿದ್ದಕ್ಕೆ ತಾನೆ ದಯಾನಂದನ್ನ ಮಂತ್ರಿ ಪದವಿಯಿಂದ ಕೆಳಗಿಳಿಸಿದ್ದು. ಇದೆಲ್ಲ ಕಣ್ಣೋರ್ಸೋ ನಾಟಕನ. ಜನ ಉಗಿತಾರೆ ಅಂತ ಇವತ್ತು ಪದವಿಯಿಂದ ಇಳಿಸ್ತಾರೆ, ಮತ್ತೆ ನಾಳೆ ಅದೇ ಪದವಿಗೆ ಏರಿಸ್ತಾರೆ. ಪೆನ್ ಇಸ್ ಮೈಟಿಯರ್ ದೆನ್ ಸ್ವೋರ್ಡ್. ಒಂದು ಪತ್ರಿಕೆಗೂ ಒಬ್ಬ ಪತ್ರಕರ್ತನಿಗಿರೋ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲ. ದಿವಸಕ್ಕೆ 40 ಹೂವಿನಾರ ಹಾಕಿಸ್ಕೊಂಡು 20 ರಿಬ್ಬನ್ ಕತ್ತರಿಸ್ಕೊಂಡು 1000 ನಮಸ್ಕಾರ ಸ್ವೀಕರಿಸ್ತಿದ್ದ ನನಗೆ ಇವತ್ತು ಅವೆಲ್ಲ ಇಲ್ಲ ಅಂದ್ರೆ ಹುಚ್ಚ ಹಿಡಿದಾಗ್ಬಿಟ್ಟಿದೆ ಪೂರ್ಣ. ಬಾಯಿಗೆ ತಾಂಬೂಲ ಹಾಕೊಂಡು ಬಾಯಿ ಕೆಂಪಾಯ್ತು ಅನ್ನೋ ಹಾಗಾಯ್ತು. ನಾನು ಅವತ್ತೇ ಬಡ್ಕೊಂಡೆ, ಇಂಥ ಪ್ರಕರಣದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ಕೇಳದೆ ನನ್ನ ಮಾತು ಕೇಳಲಿಲ್ಲ, ಸಚಿವ ಪದವಿ ಕಿತ್ಕೊಂಡು ಹೋಯ್ತು. ಸದ್ಯ ಪದವಿ ಹೋದ್ರೂ ಹೋಗ್ಲಿ, ಈ ವಿಚಾರ ಯಾವ್ದಾದ್ರೂ ಆಯೋಗಕ್ಕೆ ಸಿಕ್ಕಾಕೊಂಡು ವಿಚಾರಣೆ ನಡೀತಿಲ್ವಲ್ಲ, ಅದಕ್ಕೆ ಸಂತೋಷ ಪಡು.
ಅವ್ರಿಗೇನು ಸ್ವಾಮಿ, ಯಾವ ಪದವಿ ಹೋದ್ರಿ ಏನಂತೆ, ಕೊನೆಯವರೆಗೂ ಸುಖವಾಗಿರೋ ಹಾಗೆ ಎಲ್ಲಾ ಏರ್ಪಾಡು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನನ್ನ ಗತಿ ಏನ್ ಹೇಳಿ? ದೊಡ್ಡ ಡಾಕ್ಟರ್ ಆದ ನನ್ನೇ ತಕ್ಷಣ ಕೆಲಸದಿಂದ ಸಸ್ಪೆಂಡ್ ಮಾಡಿಬಿಡದೆ. ನಮ್ ಡ್ಯಾಡಿಗೆ ಅವಮಾನ ಮಾಡಿದ್ದ ಜಗನ್ನಾಥ ತಾನೆ, ನಾನು ಅವನ್ ಸುಮ್ನೆ ಬಿಡೋದಿಲ್ಲ, ಒಂದ್ ಕೈ ನೋಡ್ಕೋತೀನಿ. ಅದಕ್ಕೆ ಹುಡುಗ ಬುದ್ಧಿ ಅನ್ನೋದು, ಆತರಗಾರನಿಗೆ ಬುದ್ಧಿ ಮಟ್ಟ. ಅಣ್ಣ, ನಾವೀಗಾಗ್ಲೇ 4 ಜನದ ಕಣ್ಣಿಗೆ ಬಿದ್ದಿದ್ದೀವಿ. ಮತ್ ನಾವೇನಾದ್ರೂ ಮಾಡೋದಕ್ಕೆ ಹೋದ್ರೆ ಜನ ನಮ್ಮನ್ನ ಕರೆಸಿ ಕ್ಯಾಕರಿಸಿ ಮಕ್ಕ ಮುಗಿತಾರೆ ಅಷ್ಟೇ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ ಜನ ಒಳ್ಳೆಯವರು. ನಾವೆಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಅಷ್ಟೇ ಬೇಗ ಮರ್ತು ಬಿಡ್ತಾರೆ. ಅಷ್ಟು ಒಳ್ಳೆಯವರು ನಮ್ಮ ಜನ. ನೀನು ಇದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೋಬೇಡ. ತಣ್ಣಗೆ ಎಸಿ ರೂಮ್ ನಲ್ಲಿ ಕೂತ್ಕೊಂಡು ಸಮಾಜವಾದ, ಬಡವರ ಏಳಿಗೆ, ದೇಶೋದ್ಧಾರ ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು. ಮಿಕ್ಕ ವಿಚಾರನ ನನಗೆ ಬಿಟ್ಬಿಡು, ನಾನ್ ನೋಡ್ಕೋತೇನೆ. ನೀನು ಹೋಗು. ಸರಿ, ಆ ಪೇಪರ್ ಎಡಿಟರ್ ಹೆಸರು? ಈ ಪೇಪರ್ ಮುಖ್ಯ ಸಂಪಾದಕ ನಾನು. ಹೇಗೆ ಹೆಸರು ತಗೊಳ್ಬೇಕು, ಹೇಗೆ ಹಣ ಮಾಡ್ಬೇಕು ಅನ್ನೋದು ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಮಾನ್ಯ ಮಂತ್ರಿ ದಯಾನಂದ್ರ ಮೇಲೆ ಕಾರವಾಗಿ ಲೇಖನ ಬರೆದು ಅವ್ರ ಜನ್ಮನೇ ಜಾಲಾಡ್ಬಿಟ್ಟಿದ್ರಲ್ಲ, ಇಂಥ ಸುದ್ದಿ ಪ್ರಿಂಟ್ ಮಾಡೋಕೆ ನನ್ನ ಅಪ್ಪಣೆ ತಗೊಂಡ್ರ? ಸರ್, ಜನತೆಗೆ ಆಗ್ತಿರೋ ಅನ್ಯಾಯನ ಬರೆಯೋಕ್ತಾನೆ ನಿಮ್ಮ ಜನಸೇವಾ ಪತ್ರಿಕೆ ಇರೋದು. ನಾನೇನು ಅವ್ರ ಮೇಲೆ ಸುಳ್ಳು ಸುದ್ದಿನ ಬರ್ದೆ. ದಯಾನಂದ್ರ ಭ್ರಷ್ಟಾಚಾರ ಈ ಸಮಾಜಕ್ಕೆ ಗೊತ್ತಾಗ್ಲಿ ಅಂತ ನನ್ನ ಪ್ರಾಣನೇ ಒತ್ತ ಇಟ್ಟು ಸಾಕ್ಷಿ ಪುರಾವೆಗಳನ್ನ ಶೇಖರಿಸಿದೆ. ಇದೆಲ್ಲ ನನ್ನ ಪತ್ರಿಕೆಗಂತಲ್ಲ, ನಮ್ಮ ಪತ್ರಿಕೆಗಂತ ಅನ್ಕೊಂಡು ಮಾಡಿದ್ದಕ್ಕೆ ನಾನೇನೋ ದೊಡ್ಡ ಅಪರಾಧ ಮಾಡ್ದಾಗೆ ನನ್ ಮೇಲೆ ಕೂಗಾಡ್ತಿದಿರಲ್ಲ. ಬರೀ ಬರೆಯೋದಕ್ಕಲ್ಲ ಮಿಸ್ಟರ್ ಜಗನ್ನಾಥ್, ನಾವಿರೋದು ಬದುಕೋಕೆ. ಎಲ್ಲಾದ್ರೂ ಬೆಂಕಿ ಅನಾಹುತ ಆದ್ರೆ ಹೇಗಾಯ್ತು, ಎಷ್ಟ್ ಜನ ಸತ್ರು ಅಂತ ಬರೆಯೋದು ನಮ್ ಕೆಲ್ಸ ಅಲ್ಲ. ನಮ್ ಸರ್ಕಾರ ಎಷ್ಟ್ ಸಹಾಯ ಮಾಡಿದೆ ಅಂತ ಬರೆಯೋದು ನಮ್ ಕರ್ತವ್ಯ. ಹಾಗೆ ಪ್ರವಾಹದಿಂದ ಏನೆಲ್ಲ ಹಾನಿ ಆಯ್ತು, ಮುಂಚೆನೆ ಅಣೆಕಟ್ಟು ಕಟ್ಲಿಲ್ಲ ಅಂತ ಬರೀದೆ ನೊಂದವರಿಗೆ ನಮ್ ಸರ್ಕಾರ ಏನೇನ್ ಪರಿಹಾರ ನೀಡ್ತಾ ಇದೆ ಅಂತ ಬಣ್ಣ ಹಚ್ಚಿ ಬರೆಯೋದು ನಮ್ ಪತ್ರಿಕೆ ರೀತಿ ನೀತಿ. ಅಂದ್ರೆ ಯಾವ ಪಾರ್ಟಿ ರೂಲಿಂಗ್ ಅಲ್ಲಿ ಇರುತ್ತೋ ಅದನ್ನ ಹೊಗಳಿ ಬರೆಯೋದು, ವಿರೋಧ ಪಕ್ಷನ ತೆಗಳಿ ಬರೆಯೋದು. ನಾಳೆ ಅದೇ ವಿರೋಧ ಪಕ್ಷ ಗೆದ್ದು ಬಂದ್ರೆ ಅದನ್ನ ಹೊಗಳೋದು. ವಾ, ಮೆಚ್ಚಬೇಕಾದ್ದೆ. ಗೆದ್ದತ್ತಿನ ಬಾಲ ಹಿಡಿಯೋದೇ ನಿಮ್ ಪತ್ರಿಕೆಯ ರೀತಿ ನೀತಿ. ಭ್ರಷ್ಟ ರಾಜಕೀಯ ಸಮಾಜ ದ್ರೋಹಿಗಳು ಬಿಸಾಕೋ ಎಂಜಲ್ ಕಾಚಿಗೆ ಕೈ ಚಾಚಿ ಡೊಗ್ಗು ಸಲಾಂ ಹೊಡೆದು ಅವ್ರ ಧ್ವನಿಗೆ ಪ್ರತಿಧ್ವನಿ ಆಗ್ಬೇಕು ಅಂತ ಆಸೆ ಪಡ್ತೀರಾ? ನೀನೇನ್ ಬೇಕಾದ್ರೂ ತಿಳ್ಕೊ, ನನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ನಿಯಮಗಳಿಗೆ ತಲೆಬಾಗಲೇಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಕೇವಲ ಹಣಕ್ಕಾಗಿ ನನ್ನ ಆತ್ಮಸಾಕ್ಷಿನ ಮಾರ್ಕೊಂಡು ಪವಿತ್ರವಾದ ಪತ್ರಿಕೋದ್ಯಮಕ್ಕೆ ಮಸಿ ಹಚ್ಚುವಂತ ವ್ಯಕ್ತಿ ನಾನಲ್ಲ. ಗುಡ್, ವೆರಿ ಗುಡ್. ನಿಜವಾದ ಪತ್ರಕರ್ತ ಅಂದ್ರೆ ನೀನೆ. ಪತ್ರಿಕೋದ್ಯಮದ ಬಗ್ಗೆ ನಿನ್ಗಿರೋ ಕಳಕಳಿ, ನಿಷ್ಠೆ, ಪ್ರಾಮಾಣಿಕತೆಗೆ ನಾನ್ ಲಕ್ಷ ಕೊಟ್ಟರು ಸಾಲದು. ಆದ್ರೆ ನನ್ನ ಹತ್ರ ದುಡ್ಡಿಲ್ಲ. ನಾನೊಬ್ಬ ಬಡ ಪತ್ರಿಕಾ ಸಂಪಾದಕ. ನನ್ನ ಹತ್ರ ಇರೋದು ಕಾಗದ, ಪೆನ್ನು 2 ತಗೋ. ಮಿಸ್ಟರ್ ಲಕ್ಷ್ಮೀಕಾಂತ್ ಲಂಚ ಅವರ ಬಾಡಿಗೆ ಪೆನ್ ಉಪಯೋಗಿಸಿ ನನ್ನ ಅಭ್ಯಾಸ ಇಲ್ಲ. ನಂದೇ ಆದ ಒಂದು ಸ್ವಂತ ಪೆನ್ ಇದೆ. ಇದೇ ತಾನೇ ನಿಮಗೆ ಬೇಕಾಗಿರೋದು, ತಗೊಳ್ಳಿ. ನಿಮಗೂ ನಿಮ್ಮ ಪತ್ರಿಕೆಗೂ ಇದು ನನ್ನ ಗುಡ್ ಬಾಯ್.